ಆಫೀಸ್ ಕೊಲಿಗೆಲ್ಲರು ನಮ್ಮ ಮ್ಯಾನೇಜರ್. ಯಾಕೆ ಯಾಕೆ ಇಲ್ಲಿ ನೋಡ್ರಿ ನಾನು ಚಪ್ಪಲಿ ಇಟ್ಟಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಬಿರಿಯಾನಿ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ರೆ ಏನೋ ಫ್ರೀ ಕೊಟ್ಟಿನಾಗ ಮಾತಾವ್ರು ಅವನು ತಲೆ ಖರಾಬ. ಮ್ಯಾಲಿಂದೆಲ್ಲ ಇರೋದೆಲ್ಲ ಸ್ಲಿಪ್ಪರು, ಕೆಳಗ ನೋಡ್ರೆಲ್ಲ ಸೀಟರ್ಸ್ ಇವೆಲ್ಲ. ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಒನ್ ಆಫ್ ದಿ ಲಕ್ಸುರಿಯಸ್ ಒನ್ ಆಫ್ ದಿ ಲಾಂಗೆಸ್ಟ್ ಜರ್ನಿನ ಮಾಡ್ತೀನಿ. ಯಾವ್ದು ಅಂತಂದ್ರೆ ಶಾಮಲಿ ಪರಿವಾಹನ ಹೊಡೆದು ಓಲ್ವೋ 9600 ಬಸ್ ನ ಟ್ರಾವೆಲ್ ಮಾಡ್ತಿದ್ದೀನಿ. ಈ ಬಸ್ ಜರ್ನಿ ಯಾವ ರೀತಿ ಇರ್ತದೆ ಎಲ್ಲ ಈ ವ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಇದು ಟೋಟಲ್ ಜರ್ನಿ ಬಗ್ಗೆ ಹೇಳ್ಬೇಕಂದ್ರೆ 1200 ಕಿಲೋಮೀಟರ್ ಆಗ್ತದ. ಇದ್ರ ಡಿಸ್ಟೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ 20 ಅವರ್ಸ್. ಈ ಜರ್ನಿನ ಕವರ್ ಮಾಡಕ ನಿಮ್ಗೆ ಟೈಮ್ ತಗೋತಾನ, 20 ಅವರ್ಸ್ ಟೈಮ್ ತಗೋತಾನ. ಸೊ ಬರೀ ವ್ಲಾಗ್ ನ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಡ್ತೀನಿ. ಇವಾಗ ಪ್ರೆಸೆಂಟ್ ನೋಡ್ತಿರಲ್ಲ, ಇದು ನೋಡ್ರಿ KLM ಶಾಪಿಂಗ್ ಮಾಲ್ ಇದೆ ನೋಡ್ರಿ. KLM ಶಾಪಿಂಗ್ ಮಾಲ್ ಇದ್ರ ಮುಂದೆನೆ ಇಲ್ಲಿ ನಮ್ದು ಪಿಕಪ್ ಪಾಯಿಂಟ್ ಅದ. ಇಲ್ಲಿಂದ ಹೈದರಾಬಾದ್ ಇಂದ ಮತ್ತೆ ಭುವನೇಶ್ವರ್ ಅಂದ್ರೆ ನಾವು ತೆಲಂಗಾಣದಿಂದ ಇಲ್ಲಿ ಹೋಗ್ತಿದೀವಿ, ಒಡಿಸಾಗ ಟ್ರಾವೆಲ್ ಮಾಡ್ತಿದ್ವಿ. ನಮ್ಮ ಜೊತೆ ಆಫೀಸ್ ಕೊಲೀಗ್ ಇದಾರ, ಅವ್ರದ್ದು ಇಂಟ್ರೊಡಕ್ಷನ್ ಕೊಡ್ತೀನಿ. ಇದು ಫುಲ್ ವ್ಲಾಗ್ ಫುಲ್ ಫನ್ ಆಗಿರುತ್ತೆ ಅಂತ ಹೇಳ್ತಾ ಬರೀ ವ್ಲಾಗ್ ನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದೇ ನೋಡ್ರಿ KLM ಶಾಪಿಂಗ್ ಮಾಲ್. ಇಲ್ಲಿಂದ ಏನಂತಂದ್ರೆ ಬಸ್ ಪಿಕಪ್ ಪಾಯಿಂಟ್ ಅದ ನೋಡ್ರಿ. ಕ್ಲೈಮೇಟ್ ನೋಡ್ರಿ ಎಷ್ಟು ಇದಾಗ್ಯದ ಅಂತ, ಫುಲ್ ಮಳೆ ಬರಪ್ಲೇ ಅದ ಈಗ ನೋಡ್ರಿ. ಇವಾಗ ಟೈಮ್ ನೋಡ್ರಿ, ಎಕ್ಸಾಕ್ಟ್ ಟೈಮ್ ಎಷ್ಟು ಅಲ್ಲದ ಅಂತಂದ್ರೆ 3:34 ಅಲ್ಲದ. ನಮ್ ಡಿಪಾರ್ಚರ್ ಟೈಮ್ ಇರುತ್ತು ಎಷ್ಟಿತ್ತು? 3:10 ಇತ್ತು. ಬಟ್ ನಾವ್ ಇವಾಗ ಬಂದು 45 ಮಿನಿಟ್ಸ್ ಆಯ್ತು. ಬಂದ ಅವಾಗಿಂದ 45 ಮಿನಿಟ್ಸ್ ಆಯ್ತು. ಅವ್ನು ಇನ್ನೂ ಏನೋ ರೀಸನ್ ಹೇಳತ್ತಾನೆ, ಎಲ್ಲೋ ಮಳೆ ಬರ್ಲದ ಅದು ಬರ್ಲದ ಅಂತ. ನೋಡ್ರಿ ವೇಟ್ ಮಾಡ್ರಿ, 1 ಅವರ್ ಆಗ್ತದ 2 ಅವರ್ಸ್ ಆಗ್ತದ ಅಂತ. ಇವರು ನಮ್ಮ ಹೊತ್ತಿರಲ್ಲ, ಇವರು ನಮ್ದು ಆಫೀಸ್ ಕೊಲಿಗೆಲ್ಲ, ಇವರು ನಮ್ಮ ಮ್ಯಾನೇಜರ್. ಯಾಕೆ ಯಾಕೆ ನಮ್ಮ ಮ್ಯಾನೇಜರು ಇವ್ರು ಹೇಳ್ತಿರಲ್ಲ, ಇವರು ಸೈದು ಅಂತ. ಇವರು ಅಮಿತ್ ಅವ್ರ ಮ್ಯಾನೇಜರ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೋಲೋ ಯಾವ ಬರ್ರಿ, ಮತ್ತೆ ವೇಟ್ ಮಾಡ್ತೀರಿ. ಬಸ್ ಬಂದ ಮೇಲೆ ಸಿಗ್ತೀನಿ ಬರ್ರಿ. ನೋಡಿ ಒಂದು ಬಸ್ ಬಂದದ, ಬಸ್ ನಂಬರ್ ಚೇಂಜ್ ಅದ. ಇದು 1771 ಅದ. ನಮ್ದು ಎಷ್ಟು ಅದ? ಇದು 2882 ಅದ. ವೇಟ್ ಮಾಡತ್ತೀವಿ ಇಲ್ಲಿ ನೋಡ್ರಿ. ಹಿಂಗೆ ಬಂದಿರ ಅಂತ ತಿಳ್ಕೊಡ್ರಿ. ಹೆಂಗದಂದ್ರೆ LB ನಗರಿಂದ ಫ್ಲೈಓವರಿಂದ ಬಂದಿರಂದ್ರೆ ನಿಮ್ಗೆ ಈ ರೂಟ್ ಹೋಗ್ತದ, ವಿಜಯವಾಡ ರೂಟ್. ಇದು ವಿಜಯವಾಡ ರೂಟ್ನಾಗೆ ಇಲ್ಲಿ ನಿಂದಿರ್ಬೇಕು. ಇಲ್ಲಂದ್ರೆ KLM ಶಾಪಿಂಗ್ ಮಾಲ್ ನೋಡ್ರಿ. ಟೈಮಿಂಗು 3:53 ಅಲ್ಲದ. ಆಲ್ಮೋಸ್ಟ್ 1 ಅವರು ಅಂದ್ರೆ ಒಂದು 50 ಮಿನಿಟ್ಸ್ ಡಿಲೇ ಆಗ್ಲತ್ತದ. ಈಗ ಬರ್ಲದ ನೋಡ್ರಿ ಬಸ್ ನಮ್ಮದು. ಮಾಮೂಲಿ ಅಲ್ಲದ, ಯೂಟರ್ನ್ ತಗೊಳ್ಳೋದನ ಬರೋದನ್ನ ಇವಾಗ ವೇಟ್ ಮಾಡ್ತೀವಿ. ಇದು ಮೇ ಬಿ ಇದು ಯಾವ ಬಸ್ ಅದಂದ್ರೆ ಇದು ಮೇ ಬಿ ವಿಶಾಖಪಟ್ಟಣಂ ಹೋಗ್ತದೆ. ಮೇ ಬಿ ಅದೇ ಬಸ್ ಇದು. ನಮ್ಮ ಬಸ್ ಲಾಸ್ಟಿಗೆ ಬರ್ಲತ್ತಲ್ಲ ನೋಡ್ರಲ್ಲಿ. ಶಾಮಲಿದು ಹಳೆ ಬಸ್ ಅದ. ಇದು ಇವು ಏನೇನೋ ಹೊಸ ಬಸ್ ಬಂದ ನೋಡ್ರಿ. ಇವೆಲ್ಲ ಅಂದ್ರೆ ಶಾಮಲಿದು ಸಿಂಬಲ್ ಚೇಂಜ್ ಮಾಡಿದ. ಈ ಶಾಮಲಿದು ಇದು ಹಳೆ ಸಿಂಬಲೇ ಅದ. ಈಗ ನಾವು ನೋಡಿದ್ದೆ ನೋಡ್ರಿ ಆ ಬಸ್ ಅದು ಹೊಸ ಬಸ್. ಇದೆಲ್ಲ ಏನಂದ್ರೆ ಹಳೆ ಬಸ್ ಅದ. ಇದು ಇಲ್ಲಿ ನೋಡ್ರಿ, ಇವೆಲ್ಲ ಲಗೇಜ್ ಇಡೋದು. ಇದು ನೋಡ್ರಿ ಎಲ್ಲ ಶಾಮಲಿದು ಓಲ್ಡು ಲೋಗೋ. ಇದು ಅದು ತೋರಿಸಿದ ನೋಡ್ರಿ. ಇವಾಗ ವೈಜಾಗ್ ಹೋಗೋದು ಅದು ನ್ಯೂ ಬಸ್, ಇದು ಹಳೆ ಬಸ್. ಈಗ ನೋಡ್ರಿ ಅಣ್ಣ ಏನು ಮಾಡ್ತಾರೆ, ಲಗೇಜ್ ಮೇಲೆ ಸೀಟ್ ನಂಬರ್ ಹಾಕಿ ಲಗೇಜ್ ಒಳಗೆ ಇಟ್ಬಿಟ್ರೆ ಬರೀ ನಾವು ಈಗ ಒಳಗೆ ಹೋಗೋರಿ. ತೋರಿಸ್ತೀನಿ. ಫ್ರಂಟ್ ವ್ಯೂ ಹಿಂಗೆ ನೋಡ್ರಿ. ಶಾಮಲಿ ಪರಿವಾಹನ ಓಲ್ವೋ 9600 ಬರುವ ಹೋಗ್ರಿ ಡೈರೆಕ್ಟ್. ಈಗ ಇಸ್ಕೊಂಡು ಎಲ್ ಸಿ ಸಾವಂತ್ ಕುಮಾರ್. ಹಾಂ, ಒಳಗೆ ಬಂದ್ರಿ ಅಂದ್ರೆ ನೋಡ್ರಿ. ಹಂಗೆ ನಿಮಗೆ ಕೆಳಗೆ ಹೆಂಗೆ ಕೊಡ್ತಂದ್ರೆ ಸೀಟ್ಗಳು ಕೊಡ್ತಾನೆ. ಮೇಲೆ ಇರೋದೆಲ್ಲ ಸ್ಲಿಪ್ಪರ್. ಇವೆಲ್ಲ ಇಲ್ಲ ನೋಡ್ರಿ, ಎಲ್ಲ ಫುಲ್ ಅವೆ ಆಲ್ಮೋಸ್ಟು ನೋಡ್ರಿ. ಯಾವುದಂದ್ರೆ ಇಲ್ಲ ನೋಡ್ರಿ, ಸೀಟ್ ನಂಬರು 5A ಆ್ಯಂಡ್ 5B. ಇಲ್ಲ ನೋಡ್ರಿ, ಇದು ಫುಲ್ ಹಳೆ ಬಸ್ ಅದ. ಇದು ಯಾಕಂದ್ರೆ ಸೆಂಟ್ರಲ್ಲಿ ಕರ್ಟನ್ ಕೊಟ್ಟಿಲ್ಲ, ಓನ್ಲಿ ಸೈಡ್ನಾಗ ಕೊಟ್ಟನ. ಚಾರ್ಜಿಂಗ್ ಸೌಕರ್ಯ ನಡೀತಾವಿಲ್ಲ ಗೊತ್ತಿಲ್ಲ. ಹಿಂಗೆ ಲಾಸ್ಟಿಗೆ ಬಂದಿರಂದ್ರೆ ಇಲ್ಲಿ ಏನಿಲ್ಲ, ಒಂದು CCTV ಕ್ಯಾಮ್ರಾ ಕೊಟ್ಟದ. ಫೈರ್ ಇನ್ಸ್ಟಿಟ್ಯೂಟ್ರ್ ಇಲ್ಲ, ಏನಿಲ್ಲ. ನೋಡ್ತಿರಲ್ಲ, ಮ್ಯಾಲಿಂದೆಲ್ಲ ಇರೋದೆಲ್ಲ ಸ್ಲಿಪ್ಪರು, ಕೆಳಗೆ ನೋಡ್ರೆಲ್ಲ ಸೀಟರ್ಸ್. ಇವೆಲ್ಲ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ಬಟ್ ಸೀಟ್ಸ್ಗಳವ. ಮೇ ಬಿ ಇವರೆಲ್ಲ ಇಲ್ಲೊಂದು ಮ್ಯಾಲೆ ಒಂದು ಸ್ವಲ್ಪ ಹೈಪ್ ಇರ್ತದಲ್ಲ, ಅದು ಏನಂದ್ರೆ ಇಲ್ಲಿ ನಮಗೆ ಲಗೇಜ್ ಇಲ್ಲ ಹೊಂಟಿಲ್ಲ. ಅದಕ್ಕೆ ಲಗೇಜ್ ಎಲ್ಲ ಕೆಳಗೆ ಇಟ್ಟಿದ್ದೆವು. ಇಲ್ಲಿ ನೋಡ್ರಿ ನಾನು ಚಪ್ಪಲಿ ಇಟ್ಟಿದ್ದೆ ಇಲ್ಲಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು.
ಇಬ್ಬರಿದ್ದೆವು, ನಾನು ಅಮಿತು. ನೆಕ್ಸ್ಟ್ ಏನಂತಂದ್ರೆ ನಮ್ಮ ಸೈದು ಹುಸೇನ್ ಎಲ್ಲರ ಅಂದ್ರೆ ಬ್ಯಾಕ್ ಸೈಡ್ ಅದ ಲಾಸ್ಟಿಗೆ ಕುಂತಾರ, ಡಿವೈಡ್ ಆಗಿ ಕುಂತದ. ಇದೊಂದು ಖಾಲಿ ಇತ್ತು, ಇದ್ರಾಗ ಬಂದ್ರೆ ಭಾರಿ ಇತ್ತು. ಕರ್ಕೆ ಏನು ಮಾಡಕ್ ಬರಲ್ಲ, ಬರೀ ಜರ್ನಿ ಸ್ಟಾರ್ಟ್ ಆಗ್ಯದ. ಟೈಮಿಂಗ್ ನೋಡ್ರಿ ಎಕ್ಸಾಕ್ಟ್ 4 o'clock. LB ನಗರಿಂದ ಮುಂದೆ ನಿಮಗೆ ಕ್ಯಾಬಿನ್ ವ್ಯೂ ತೋರಿಸ್ತೆ. ಹಂಗೆ ಡ್ರೈವರ್ ಸರಿಯಾಗಿ ಮಾತಾಡ್ದಂದ್ರೆ ಕ್ಯಾಬಿನ್ ವ್ಯೂ ತೋರಿಸ್ತೆ, ಇಲ್ಲಾಂದ್ರೆ ಏನಿಲ್ಲ ಅಂದ್ರೆ ಓನ್ಲಿ ನಮ್ಮ ಮಾರಿ ನೋಡ್ಬೇಕಾಯ್ತು ಅಷ್ಟೇ. ಜರ್ನಿ ಸ್ಟಾರ್ಟ್ ಆಗೈತೆ ನೋಡ್ರಿ. ಇವಾಗ ನಾವು ಹೈವೇಯಿಂದ ಪಾಸ್ ಆಗ್ಲತ್ತೇವೆ. ಇವಾಗ ನೋಡತ್ತಿಲ್ಲ, ಇಲ್ಲೇ ರಾಮೋಜಿ ಫಿಲ್ಮ್ ಸಿಟಿ ಬರ್ತದ. ಇಲ್ಲಿ ನೋಡ್ರಿ ಎಲ್ಲ ಫಿಲ್ಮ್ಸು ಎಲ್ಲ ಇಲ್ಲೇ ಶೂಟ್ ಆಯ್ತವ. ಇದೆ ನೋಡ್ರಿ ರಾಮೋಜಿ ಫಿಲ್ಮ್ ಸಿಟಿ. ಇದು ನೋಡ್ರಿ, ಇದು ರಾಮೋಜಿ ಫಿಲ್ಮ್ ಸಿಟಿದು ಮೇನ್ ಗೇಟ್. ಇದು ಇಲ್ಲಿಂದ ಎಲ್ಲ ಎಂಟ್ರೆನ್ಸ್ ಇರ್ತದೆ. ಎಲ್ಲ ಸ್ನ್ಯಾಕ್ಸ್ ಕೊಡೋದ, ಪರ್ ಪರ್ಸನ್ ಒಂದೊಂದು ಸ್ನ್ಯಾಕ್ಸ್ ಕೊಡ್ತಾರ. ಇದು ನೋಡ್ರಿ, ಇದ್ರ ಸ್ನ್ಯಾಕ್ಸ್ ಇರ್ತಾವ. ಏನೇನು ಕೊಟ್ಟಣ? ಮಿಕ್ಸರ್, ಹಲ್ದಿನ ಮಿಕ್ಸರ್, ಇದರ ಮಿಕ್ಸರ್ 5 ರೂಪಾಯಿ. ಪೇಪರ್ ಬೋಟ್ ಚಿಕ್ಕಿ ಕೊಟ್ಟಣ. ಯೂನಿಬಿಕ್ ಬಿಸ್ಕೆಟ್ಸ್, ಇದೊಂದು 5 ರೂಪಾಯಿ ಬಿಸ್ಕೆಟ್. ಕೇಕ್, ಲೇರಸ್ ಕೇಕ್, ಚಾಕೋ ಕೇಕ್, ರಿಫ್ರೆಶಿಂಗ್ ವೈಪ್ಸ್, ವೆಟ್ ವೈಪ್ಸ್ ಕೊಟ್ಟಣ. ಒನ್ ಟಿಶ್ಯೂ. ಇದು ನೋಡ್ರಿ, ಇದು ಹಳೆ ಬಸ್ಸು, ಏನು ಕಾಣತ್ತಲ್ಲ. ಇದ್ರ ಲೋಗೋ ನೋಡ್ರಿ ಹೆಂಗದ, ಇದ್ರ ಲೋಗೋ ನೋಡ್ರಿ ಹೆಂಗ. ಇದು ಹೊಸ ಬಸ್, ಇದು ನೋಡತ್ತಿರಲ್ಲ, ಇದು ಹಳೆ ಬಸ್. ಇದು ಟಾಯ್ಲೆಟ್ ಬ್ರೇಕ್ ಕೊಟ್ಟಣ ಒಂದು 10 minutes. ಇದು ನೋಡ್ರಿ ಬಸ್, ಇದು ವಿಶಾಖಪಟ್ಟಣಂ ಹೋಗೋ ಬಸ್ಸು. 5 minutes ಟಾಯ್ಲೆಟ್ ಬ್ರೇಕ್ ಆದ್ಮೇಲೆ ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಆಗಿದೆ ನೋಡ್ರಿ. ಇದ್ರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ, ಪ್ರೈಸ್ ನಮ್ಗೆ ಕಾಸ್ಟ್ಲಿ ಬಿತ್ತು 2700 ಪರ್ ಪರ್ಸನ್ ಬಿದ್ದದ. ಸೊ ಇದು ಲಾಂಗ್ ಜರ್ನೀಸ್ ಇದ್ದಿನ ಸಲಕ ಇದು ಪ್ರೈಸ್ ಕೂಡ ಹೈ ಅದ. ಫಸ್ಟ್ ಟೋಲ್ ಗೇಟಿಗೆ ಎಂಟ್ರಿ ಆಗಿದೆ ನೋಡ್ರಿ. ಹಲೋ ಸ್ನೇಹಿತರೆ, ಆಲ್ಮೋಸ್ಟ್ ಒಂದು 324 ಕಿಲೋಮೀಟರ್ ಜರ್ನಿ ಮಾಡಿ, ಅಲ್ಲಂದ್ರೆ ಒಂದು 6 hours ಜರ್ನಿ ಮಾಡಿ ಇವಾಗ ನಾವ್ ಎಲ್ಲಿ ಬಂದಿ ಅಂತಂದ್ರ ಕಲ್ಲಾಪುರ ಟೋಲ್ ಪ್ಲಾಜಾ ಹತ್ರ. ಇಲ್ಲಿ ನೋಡ್ರಿ, ಟೋಲ್ ಪ್ಲಾಜಾ ಹತ್ರ ಇಲ್ಲಿ ನಮ್ ಬಸ್ಸು ಡಿನ್ನರ್ ಹಾಲ್ಟ್ ಬ್ರೇಕ್ ಕೊಟ್ಟನ. ಡಿನ್ನರ್ ಇರ್ತವ, ಅದು ಆದ್ಮೇಲೆ ಜರ್ನಿ ಮಾಡ್ರಿ. ಮತ್ತೊಬ್ಬ ನಮ್ ಕೊಲೆಗೆ ಏನ್ ಮಾಡ್ರ, ಅವ್ರಿಗೆ ಅರ್ಜೆಂಟ್ ಇದು ಹೋಗ್ತದ ಅವ್ರಿಗೆ, ಅದಕ್ಕೆ ಅವರು ಟಾಯ್ಲೆಟ್ ಲೈನ್ ದಾಗ ನಿಂತಾರ. मैं गाली नहीं दे सकती, देखती है वरना मैं ऐसे गाली दूं, ऐसे गाली दूं ना, जिंदगी भर याद रखें ये बड़े। ನಾನು ಅಮಿತ್ ಈಗ ಏನಾದ್ರು ಫುಡ್ ನೋಡ್ಕೊಂಡು ನಿಮ್ಗೆ ಏನಾದ್ರು ಫುಡ್ ನಾಗ ತೋರ್ಸಂಬರ್ರಿ. ಅಲ್ಲ ಇಲ್ಲಿ ನೋಡಿದ್ರೆ ಓನ್ಲಿ ಎಗ್ ರೈಸ್ ಅದಷ್ಟೇ ಕಾಣತದ. ಬರ್ರಿ ಒಳಗೆ ಹೋಗಿ ನೋಡ್ರಿ. ಇಲ್ಲಿ ನೋಡ್ರಿ ಬಸ್, ಅದು ಹೊಸ ಬಸ್ ಅಲ್ಲಿದ. ನಮ್ದು ನಾವು ಬಂದಿ ಬಸ್ ಇಲ್ಲಿ ಹಾಲ್ಟ್ ಆಗ್ಯದ. ಬರ್ರಿ ನಿಮಗೆ ಡೈರೆಕ್ಟ್ ಈಗ ಊಟ ಮಾಡಿ ತೋರಿಸ್ತಾರೆ. ಇದೆ ನೋಡ್ರಿ ಹೋಟೆಲ್ ಡಿನ್ನರ್ ಹಾಲ್ಟ್ ಕೊಟ್ಟನ. ಏನೇನು ಕೊಟ್ಟನ ಗೊತ್ತಿಲ್ಲ. ಬರ್ರಿ, ಇದೆ ನೋಡ್ರಿ, ನಾವು ಒಂದು ಬಿರಿಯಾನಿ, ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿರಿದೆ. ಇದು ಫ್ರೈ ಪೀಸ್ ಬಿರಿಯಾನಿ, ಇದು ಎಗ್ ಫ್ರೈಡ್ ರೈಸ್, ಇದು ಅಮಿತ್ ಆರ್ಡರ್ ಮಾಡ್ಯಾನ. ಇಲ್ಲಿ ನೋಡ್ರಿ ಫುಲ್ಲು ರಸ್ ಅದ ಕಡೆ ಎಲ್ಲ. ಏನೋ ಫ್ರೀ ಕೊಟ್ಟಿನಾಗ ಮಾಡ್ತಾವ ಇವರು, ನೀವು ತಲೆ ಖರಾಬ. ಬರ್ರಿ ನಿಮ್ಗೆ ಟೇಸ್ಟ್ ಮಾಡಿ ತೋರಿಸ್ತಾ ಹೆಂಗದಂತ. ಕೈಸೇ ಬೋಲ್. ಡಿಪ್ರೆಷನ್ ಲಿಟಲ್ ಬಿಟ್ ಓಕೆ. ರೈಸ್ ಏನು इसलिए ट्रेन को आना, ट्रेनिंग बड़ा प्लान ಇತ್ತು. ಬಟ್ ನಮ್ಮ ಒಬ್ಬರ ಮಹಾನ್ ವ್ಯಕ್ತಿಗಳು ಇಲ್ಲಿ ಫುಲ್ ಟ್ರೈನ್ ಎಲ್ಲ ನಾವು ಒಂದ್ಸಲ RC ಆಯ್ತು, ಅದು ಕ್ಯಾನ್ಸಲ್ ಮಾಡಿದೆವು. ನಿನ್ನೆ ಒಂದು ಬುಕ್ ಮಾಡಿದೆವು, ಅದು ಮಾಡಿದೆವು. ನೀವು ಬಸ್ಸಿಗೆ ಬರೋದಂತ ಬಸ್ ಇಷ್ಟ ಅಂತ ಅವನಿಗೆ. ನೀವು ಒರಿಸ್ಸಾ ರೂಟಿಗೆ ಬಸ್ ಟ್ರೈ ಮಾಡತ್ತೀರಿ ಅಂದ್ರೆ ಬಸ್ಸಿಗೆ ಹೋಗಕ್ಕೆ ಹೋಗ್ಬೇಡ್ರಿ, ಟ್ರೈನ್ ಪ್ರಿಫರ್ ಮಾಡ್ರಿ. ಒಂದಿನ ಲೇಟ್ ಆಯ್ತು ಏನಾಯ್ತು ಅಂದ್ರೆ ಭೀ ಟ್ರೈನಿಗೆ ಹೋಗ್ರಿ. ಯಾಕಂದ್ರೆ ಟ್ರೈನ್ ನಮ್ಮ ಮನೆ ಇದ್ದಂಗೆ ಇರ್ತದ. ಕಂಫರ್ಟೇಬಲ್ ಇಂದ ಫ್ರೀಲಿಂದ ಊಟ ಮಾಡ್ಕೋತಾ ಸ್ಟಾಪ್ಗಳು ಬರ್ತಾಯಿರ್ತಾವ, ಹೋಗ್ಬೋದು. ಏನಂತಾರೆ करेक्ट था। तू कभी वाला भी बस में आई फेल्ट नाउ। बड़े लोग बोलते हैं सुनना सुनना, आप तो बोलना, तू हाँ भी नहीं बोलता। नहीं, कभी किसी का भी नहीं सुनता हूँ। ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾವು ನೈಟ್ ಊಟ ಮಾಡಿ ಮಲ್ಕೊಂಡು ನಾವು ಡೈರೆಕ್ಟ್ ಮಾರ್ನಿಂಗಿಗೆ ಇದ್ದೀನಿ ನೋಡ್ರಿ. ಇವಾಗ ಒಂದು ಫ್ರೆಶ್ ಅಪ್ ಎಲ್ಲ ಆಗ್ಲಕ್ಕ ಒಂದು ಹೋಟೆಲ್ನಾಗ ಏನು ಮಾಡಿದಾರ, ಬ್ರೇಕ್ ಕೊಟ್ಟಿದಾರ. ಈ ರಾಡಿನ ಚೆಕ್ ಮಾಡ್ತಾರೆ ಅಂದ್ರೆ ಏನೋ ಪಂಕ್ಚರ್ ಐತೆ ಅಂತ ಕೊಡ್ರಿ. ಪಂಕ್ಚರ್ ಆದ್ರೆ ಸಿಗ್ಬಿಡ್ತದ, ಅದಕ್ಕೆ ಏನು ಮಾಡ್ತಾರೆ, ಚೆಕ್ ಮಾಡ್ತಾರ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನಾವು ಒಂದು 1000 ಕಿಲೋಮೀಟರ್ ಜರ್ನಿ ಮಾಡಿ ಇಲ್ಲಿಂದ ಇನ್ನೂ ಆಂಧ್ರದಾಗ ಇದ್ದೀವಿ. ಟೈಮ್ ನೋಡ್ರಿ ಎಕ್ಸಾಕ್ಟ್ ಎಷ್ಟಲ್ಲ ಬಂದ್ರೆ 6:52 ಅಲ್ಲದ. ಆಲ್ಮೋಸ್ಟ್ 7 o'clock ಹೊರಟೋಗ್ರಿ. ಇವಾಗ ಏನು ಮಾಡಿದಾರೆ, ಒಂದು ಬ್ರೇಕ್ಫಾಸ್ಟ್ ಬ್ರೇಕ್ ಕೊಟ್ಟಿದ್ದಾರೆ.
ಬರೀ ಬ್ರೇಕ್ಫಾಸ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸನ್ರೈಸ್ ಭಾರಿ ಅಲ್ಲದ. ಸೊ ಜರ್ನಿ ಎಲ್ಲ ಸ್ಮೂತ್ ಇತ್ತು. ಸ್ವಲ್ಪ ಏನಂತಂದ್ರೆ ಡಿನ್ನರ್ ಹಾಲ್ಟ್ ಆಗಲಿ ಬ್ರೇಕ್ಫಾಸ್ಟ್ ಹಾಲ್ಟ್ ಆಗಲಿ ಸ್ವಲ್ಪ ಗಲೀಜ್ ಅದ. ಸೊ ಬರೀ ನೀವು ಒಳಗೆ ಹೋಗಿ ತೋರಿಸ್ತೀನಿ. ಜಸ್ಟ್ ನಾರ್ಮಲ್ ಫ್ರೆಶ್ ಅಪ್ ಆಗಿದ್ದೀವಿ. ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ. ಬ್ರೇಕ್ಫಾಸ್ಟ್ ಇಷ್ಟೊಂದು ವರ್ಸ್ಟ್ ಇತ್ತು ಅಂತಂದ್ರೆ ಅಷ್ಟೊಂದು ವರ್ಸ್ಟ್ ಇತ್ತು. ಇಡ್ಲಿಗಳು ಫುಲ್ ಕಲ್ಲಿದ್ದು ಹಂಗಿತ್ತು ಇಡ್ಲಿ. ಏನೂ ತಿಲ್ಲಕ್ಕೆ ಹೋಗಿಲ್ಲ. ಫುಲ್ ಗಲೀಜಿತ್ತು ಹೋಟೆಲು. ಅದಕ್ಕೆ ನಾವು ಮತ್ತೆ ಈಗ ಜರ್ನಿ ಸ್ಟಾರ್ಟ್ ಆಗಿದೆ ನೋಡ್ರಿ. ಮತ್ತು ಹಾಗೆ ಏನೂ ಮಾರ್ನಿಂಗ್ ಏನೂ ತಿಂದಿಲ್ಲ. ಓನ್ಲಿ ಫ್ರೆಶ್ ಅಪ್ ಆಗಿದ್ದೀವಿ. ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ಮತ್ತು. ಸೊ ನೋಡ್ರಿ ನಾವು ಡೈರೆಕ್ಟ್ ಭುವನೇಶ್ವರ್ನ ಹೋಗಿ ಊಟ ಮಾಡ್ತೀವಿ ಅಲ್ಲೇ. ಫೈನಲಿ ಡೆಸ್ಟಿನೇಷನ್ ಬಂದು ರೀಚ್ ಆಗಿದೆ ನೋಡ್ರಿ ಭುವನೇಶ್ವರ್ಗೆ. ನೋಡ್ರಿ ಹಿಂದೆ ನಮ್ಮ ದೋಸ್ತ ಹೆಂಗೆ ನಿಂತಾನ ಕಾಳು ನಿಂತಂಗ. मतलब वो अलग ही लेवल का बंदा था. ಬರ್ರಪ್ಪ ಭುವನೇಶ್ವರ ಬಂದೀವಿ ನಾವು ಇವಾಗ. ಬರೀ ನಮ್ಮ ಲಗೇಜ್ ತೊಗೊಂಬರ್ರಿ ಇವಾಗ. ಫಸ್ಟ್ ಪ್ರಿಫರೆನ್ಸ್ ಲಗೇಜು. ಬಾಯ್ ಬಾಯ್ ಶಾಮೋಲಿ. ಮತ್ತೊಂದು ಸಲ ಜರ್ನಿ ಮಾಡಿರಿ. 1200 ಜರ್ನಿ ಮಾಡಿ ಎಕ್ಸಾಕ್ಟ್ 10:30 ಬಂದನ. ಇನ್ನು ಆ್ಯಪಿನಾಗ ತೋರಿಸಿ ನಮಗೆ 11 ಅಂತ. ಒಂದು ಹಾಫ್ ಆನ್ ಅವರ್ ಬಿಫೋರ್ ಬಂದು ನಾವು ಡೆಸ್ಟಿನೇಷನ್ ಇದ್ದೀವಿ. ನಾನು ಹೇಳ್ತಿಲ್ಲ. ಇದೇನದಂದ್ರೆ ಭುವನೇಶ್ವರದು ಬಸ್ ಸ್ಟ್ಯಾಂಡ್. ಇದು ಮೇನ್ ಬಸ್ ಸ್ಟ್ಯಾಂಡ್ ಇದೆ ಅದ. ಈಗ ಬಂದು ರೀಚ್ ಆಗಿದ್ದೀವಿ. ಇದು ರೂಟ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಏನಂತಂದ್ರೆ ಫಸ್ಟ್ ಯಾವುದು ಫಸ್ಟ್ ವಿಜಯವಾಡ, ಒಂಗೋಲು, ಆಮೇಲೆ ವಿಶಾಖಪಟ್ಟಣ ನಾನು ರೀಚ್ ಆಗ್ತೀನಿ ಅಂದ್ರೆ ಒಡಿಶಾ 2 ಸ್ಟೇಟ್ನ ಕವರ್ ಮಾಡ್ಬೋದ. ಒಂದು ಆಂಧ್ರ ಪ್ರದೇಶ ಮತ್ತೊಂದು ಒಡಿಶಾ. ಈ ರೀತಿ ಆಗಿರುತ್ತೆ. ನಾವು ಏನು ಕ್ಯಾಬಿನ್ ನೀವು ಏನು ತೋರಿಸೋಕ್ಕಾಗಿಲ್ಲ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸ್ವಲ್ಪ ಡ್ರೈವರ್ ಬಿಹೇವಿಯರ್ ಎಲ್ಲ ಸರಿಯಾಗಿದ್ದಿಲ್ಲ. ಏನು ಕ್ಯಾಬಿನ್ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಎಲ್ಲ ಸರಿಯಾಗಿತ್ತು. ಎಕ್ಸ್ಪೀರಿಯನ್ಸ್ ಆಗಿತ್ತು. ಬೆಸ್ಟ್ ಇತ್ತು ಎಕ್ಸ್ಪೀರಿಯನ್ಸ್. ಬಟ್ ಡ್ರೈವರ್ ಬಿಹೇವಿಯರ್ ಮಾಡ್ಬೋದು. ಆನ್ ಟೈಮ್ ರೀಚ್, ಆನ್ ಟೈಮ್ ನಿಮ್ಮ ಡೆಸ್ಟಿನೇಷನ್ ಅಂದ್ರೆ ಅಲ್ಲಿಂದ ಬಿಡಬೇಕಾದ್ರೂ ಲೇಟ್ ಇತ್ತು. ಬಟ್ ಆದರೂ ಆನ್ ಟೈಮ್ ರೀಚ್ ಮಾಡ್ತಾರೆ. कैसे इतना डेंजर नहीं है, लेकिन जो बीच में रुका है ना वो गलीज है. हाँ, रेस्ट स्टॉप और डिनर और तो ब्रेकफास्ट का डिलीवरी उतना ही है. मगर ये रास्ते पे कोई भी आता ना तो डिनर ब्रेकफास्ट घर से ही लेके आना सबसे अच्छा है. ಏನು ಹೇಳ್ಬೇಕಂದ್ರೆ ಲಾಂಗ್ ಜರ್ನಿ ಏನಿರ್ತವಲ್ಲ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ. ಸ್ವಲ್ಪ ರೆಸ್ಟ್ ಬೇಕೆಲ್ಲ ಏನೋ ಗಲೀಜ್ ಇರ್ತವೆ. ಐ ಹೋಪ್ ನಿಮ್ಮ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ನೆಕ್ಸ್ಟ್ ನಾವು ಆಫೀಸ್ ಹೋಗಿ ಚೆಕಿಂಗ್ ಹಾಕಿ ಮಾಡ್ತೀನಿ ಆಫೀಸ್. ಸೊ ಇಲ್ಲೇ ಲಾಗ್ ಏನು ಮಾಡ್ತೀನಿ. ಟಾಟಾ ಬೈ ಫ್ರಮ್ ಭುವನೇಶ್ವರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.